ನನ್ನ ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮತ್ತೊಮ್ಮೆ ಗಣಿತದ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ವಾರ್ಷಿಕ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಲ್ವಾ? ಮಾರ್ಚ್ 31ನೇ ತಾರೀಕಿನಿಂದ ನಿಮಗೆ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಗಣಿತ ಪರೀಕ್ಷೆ ಯಾವಾಗ? ಏಪ್ರಿಲ್ 4ನೇ ತಾರೀಕು. ಇವತ್ತು ಈಗ ಜನವರಿ 8ನೇ ತಾರೀಕು. ಅಂದರೆ ನಮ್ಮ ಗಣಿತ ಪರೀಕ್ಷೆಗೆ ಇನ್ನು 3 ತಿಂಗಳು ಕೂಡ ಉಳಿದಿಲ್ಲ. ಹಾಗಾಗಿ ನಾವು ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭಿಸಬೇಕು ಮಕ್ಕಳೇ. ನಾವು ಈ ದಿನ ಗಣಿತದಲ್ಲಿ ಈ ಹಿಂದೆ SSLC ಪರೀಕ್ಷೆಯಲ್ಲಿ, ಪಬ್ಲಿಕ್ ಪರೀಕ್ಷೆಯಲ್ಲಿ ಬಂದಂತಹ ಹಾಗೂ ನಮ್ಮ SSLC ಬೋರ್ಡ್ನಿಂದ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡ್ತಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಕೆಲವೊಂದು ಅನ್ವಯ ಪ್ರಶ್ನೆಗಳನ್ನು ಬಿಡಿಸೋಣ ಮಕ್ಕಳೇ. 2019, 2020, 2021, 22 ಈ ವರ್ಷಗಳ ಪಬ್ಲಿಕ್ ಎಕ್ಸಾಮಲ್ಲಿ ಕೇಳಿದಂತಹ ಅನ್ವಯ ಪ್ರಶ್ನೆಗಳು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿನ ಅನ್ವಯ ಪ್ರಶ್ನೆಗಳನ್ನು ಬಿಡಿಸೋಣ ಮಕ್ಕಳು. ಮೊದಲು ಸಮಾಂತರ ಶ್ರೇಣಿಗಳು ಮೊದಲನೇ ಪಾಠ. ಆ ಪಾಠಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ್ಯಾವ ರೀತಿಯ ಅನ್ವಯ ಪ್ರಶ್ನೆಗಳು ಬಂದಿದ್ವು ಅಂತ ನೋಡೋಣ. ಈ ಅನ್ವಯ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ನೀವು ಮೊದಲು ಆ ಪಾಠದಲ್ಲಿ ಬಂದಂತಹ ಎಲ್ಲ ಸೂತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಯಾವ ಲೆಕ್ಕಕ್ಕೆ ಯಾವ ಸೂತ್ರವನ್ನು ಉಪಯೋಗಿಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಒಮ್ಮೆ ಆ ಸೂತ್ರಗಳನ್ನೆಲ್ಲ ನೆನಪು ಮಾಡಿಕೊಳ್ಳೋಣ. ಮುಖ್ಯವಾದ ಸೂತ್ರಗಳು ಯಾವ್ಯಾವು ಮಕ್ಕಳೇ? ಸಮಾಂತರ ಶ್ರೇಣಿಯ ಯಾವುದೇ 2 ಅನುಕ್ರಮ ಪದಗಳನ್ನು ಕೊಟ್ಟಾಗ ಅಥವಾ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಏನು ಸೂತ್ರ? D = A2 - A1. ಆಮೇಲೆ ಅನುಕ್ರಮವಲ್ಲದ ಯಾವುದೇ 2 ಪದಗಳನ್ನು ಕೊಟ್ಟಾಗ, ಸಮಾಂತರ ಶ್ರೇಣಿಯ ಯಾವುದೇ 2 ಪದಗಳನ್ನು ಕೊಟ್ಟಾಗ, ಉದಾಹರಣೆಗೆ 3ನೇ ಪದ ಮತ್ತು 10ನೇ ಪದ, ಈ ರೀತಿ ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರ ಉಪಯೋಗಿಸ್ತೇವೆ? D = AP - AQ / P - Q, ಈ ಸೂತ್ರವನ್ನು ಬಳಸ್ತೇವೆ. ಹಾಗೇನೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಯಾವ ಸೂತ್ರ ಬಳಸ್ತೇವೆ? Sn = n × n+1/2. ಮೊದಲ n ಸಮಸಂಖ್ಯೆಗಳ ಮೊತ್ತ ಆಗಿದ್ರೆ ಯಾವ ಸೂತ್ರ? Sn = n × n+1. ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಲ್ಲಿ ಭಾಗಿಸು 2 ಇದೆ, ಇದರಲ್ಲಿ ಭಾಗಿಸು 2 ಇರುವುದಿಲ್ಲ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತಕ್ಕೆ ಏನು ಸೂತ್ರ? Sn = n². ಸಮಾಂತರ ಶ್ರೇಣಿಯ n ಪದಗಳ ಮೊತ್ತಕ್ಕೆ ಏನು ಸೂತ್ರ? Sn = n/2 × 2a + n-1 × d. ಹಾಗೇನೆ ಸಮಾಂತರ ಶ್ರೇಣಿಯ n-ನೇ ಪದಕ್ಕೆ ಸೂತ್ರ An = a + n-1 × d. Sn ಗೆ ಇನ್ನೂ ಒಂದು ಸೂತ್ರ ಇದೆ. ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಯಾವ ಸೂತ್ರ ಬಳಸ್ತೇವೆ? Sn = n/2 × a + an. ಇನ್ನು ಸಮಾಂತರ ಶ್ರೇಣಿಯ n-ನೇ ಪದಕ್ಕೂ ಹಾಗೂ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತಕ್ಕೂ ಇರುವ ಸಂಬಂಧ ಯಾವ ಸೂತ್ರವನ್ನು ನಾವು ಅದಕ್ಕೆ ಬಳಸ್ತೇವೆ? An = Sn - Sn-1. Sn ಅಂದರೆ n ಪದಗಳವರೆಗಿನ ಮೊತ್ತ, An ಅಂದರೆ n-ನೇ ಪದ, Sn-1 ಅಂದರೆ n-1 ಪದಗಳವರೆಗಿನ ಮೊತ್ತ. S ಅಂದರೆ ಸಮ್ ಅಂತ ಅರ್ಥ. ಹೀಗೆ An = Sn - Sn-1. ಈ ಸೂತ್ರವನ್ನು ಕೂಡ ನೀವು ನೆನಪಿಟ್ಕೋಬೇಕು. ಕೆಲವೊಂದು ಅನ್ವಯ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಈ ಸೂತ್ರವು ಬೇಕಾಗುತ್ತೆ. ಈ ರೀತಿ ಎಲ್ಲ ಸೂತ್ರಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಅನ್ವಯ ಪ್ರಶ್ನೆಗಳನ್ನು ಸುಲಭವಾಗಿ ಮಾಡಬಹುದು. ಹಾಗೆಯೇ ಇನ್ನೂ 1-2 ವಿಷಯ ನಿಮ್ಗೆ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯ n-ನೇ ಪದ ಸೂತ್ರ
ಗೊತ್ತಿದೆ, ಎನ್ ಸಮ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಒಂದು ವೇಳೆ ನಾವಿಲ್ಲಿ ಎನ್ ನ ಬದಲು 5 ಅಂತ ಹಾಕೋಣ, 5ನೇ ಪದ ಏನಾಗುತ್ತಾಗ ಎ 5 ಸಮ ಎ ಪ್ಲಸ್ 5 ಮೈನಸ್ 1 ಇಂಟು ಡಿ ಆಗುತ್ತೆ. ಅಂದ್ರೆ ಎ 5 ಸಮ ಎ ಪ್ಲಸ್ 5ರಲ್ಲಿ 1 ಕಳೆದ್ರೆ ಎಷ್ಟು 4 ಡಿ ಆಗುತ್ತೆ. ಇದನ್ನ ನಾವು ಸೂತ್ರ ಬಳಸದೆ ಡೈರೆಕ್ಟ್ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ, ಎ 5 ಇದ್ರೆ ಎ ಪ್ಲಸ್ ಇದಕ್ಕಿಂತ 1 ಕಡಿಮೆ ಮಾಡಿದ್ರೆ ಆಯ್ತು, 4 ಇಂಟು ಡಿ. ಹಾಗೇನೆ ಒಂದ್ ವೇಳೆ ಎ 9 ಇದ್ರೆ ಇಲ್ಲಿ ಏನಿದ್ದಲ್ಲ 9 ಹಾಕೋಣ, ಎ ಪ್ಲಸ್ 9 ಮೈನಸ್ 1 ಇಂಟು ಡಿ ಸಮ ಎ ಪ್ಲಸ್ 9ರಲ್ಲಿ 1 ಕಳೆದ್ರೆ 8 ಡಿ. ನೋಡಿ, ಎ 9 ಇಸ್ ಈಕ್ವಲ್ ಟು ಎ ಪ್ಲಸ್ 8 ಡಿ. ಇದಕ್ಕಿಂತ 1 ಕಡಿಮೆ. ಈಗ ನಿಮಗೆ ಹೇಳಲಿಕ್ಕೆ ಬರುತ್ತೆ, ಹೇಳಿ ನೋಡೋಣ. ಎ 10 ಅಂದ್ರೆ ಹೇಗೆ ಬರಿಬಹುದು? ಎ ಪ್ಲಸ್ ಇದಕ್ಕಿಂತ 1 ಕಡಿಮೆ ಅಲ್ವಾ, 9 ಡಿ. ಎ 20 ಅಂದ್ರೆ ಎ ಪ್ಲಸ್ 19 ಡಿ. ಎ 8 ಅಂದ್ರೆ ಎ ಪ್ಲಸ್ 7 ಡಿ. ಹೀಗೆ ಇದನ್ನ ನೀವು ಫಾಸ್ಟ್ ಆಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಲೆಕ್ಕ ಮಾಡ್ಲಿಕ್ಕೆ ಅದು ಬೇಕಾಗುತ್ತೆ. ಈಗ ಒಂದೊಂದೇ ಪ್ರಶ್ನೆಯನ್ನ ತಗೊಳ್ಳೋಣ ಮಕ್ಕಳೇ. ನೋಡಿ, 2018-19 ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಮಾರ್ಕಿಗೆ ಒಂದು ಪ್ರಶ್ನೆ ಈ ರೀತಿ ಕೇಳಿದ್ದಾರೆ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? ಪ್ರಶ್ನೆಯನ್ನು ಬರ್ಕೊಳ್ಳಿ ಮಕ್ಕಳೇ, ನಾನು ಹೇಳ್ತೇನೆ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡ್ತವೆ? ಹೇಗೆ ಮಾಡೋಣ? 2 ಅಂಕಿಯ ಸಂಖ್ಯೆ ಆಗಬೇಕು ಮತ್ತು ಅದು 3ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕು. ಅಂತಹ ಅಂಕೆಗಳು ಯಾವುವು? 2 ಅಂಕಿಗಳ ಸಂಖ್ಯೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? 10ರಿಂದ ಸ್ಟಾರ್ಟ್ ಆಗುತ್ತಲ್ವಾ? 10, 11, 12, 13 ಹೀಗೆ ಮುಂದುವರಿತಾ ಹೋಗುತ್ತೆ. ಅದರಲ್ಲಿ ನಾವು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು? 3ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು. ಈಗ 10 3ರಿಂದ ಭಾಗಿಸ್ಲಿಕ್ಕಾಗುತ್ತಾ ನಿಶೇಷವಾಗಿ? ಇಲ್ಲ. 11 ಆಗೋದಿಲ್ಲ. 12 ಆಗುತ್ತೆ, 3ರ ಮಧ್ಯದಲ್ಲಿದೆ. 3 4 12, ಆದ್ದರಿಂದ 12. ನೆಕ್ಸ್ಟ್ 13 ಆಗೋದಿಲ್ಲ, 14 ಆಗೋದಿಲ್ಲ. ನೆಕ್ಸ್ಟ್ ಸಂಖ್ಯೆ ಯಾವುದು? 15. 3 ಸೇರಿಸ್ಕೊಂಡು ಹೋದ್ರೆ ಆಯ್ತು. 12, 15, 18 ಹೀಗೆ ಮುಂದುವರಿತಾ 2 ಅಂಕೆಯ ಕೊನೆಯ ಸಂಖ್ಯೆ ಯಾವುದು? 99. ಅದು 3ರಿಂದ ನಿಶೇಷವಾಗಿ ಭಾಗಿಸಲ್ಪಡ್ತದ? ನಮಗೆ ಭಾಜ್ಯತೆ ನಿಯಮ ಗೊತ್ತಿದೆಯಲ್ವಾ? 9 9 ಕೂಡಿಸಿದ್ರೆ ಎಷ್ಟು? 18. 3ರಿಂದ ಹೋಗುತ್ತೆ. ಹಾಗಾಗಿ 99 3ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ. ಸೊ ಆನ್ ಎಷ್ಟು? 99. ನಮ್ಮ ಪ್ರಶ್ನೆ ಏನು? 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? ಹಾಗಾದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳಿವೆ ಅಂತ ನಮಗೆ ಬೇಕು. ಪ್ರಶ್ನೆಯಲ್ಲಿ ಏನನ್ನ ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಬೇಕು ಅನ್ನೋದನ್ನು ಗುರುತಿಸೋದು ತುಂಬಾ ಮುಖ್ಯ ಮಕ್ಕಳೇ. ಏನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮೊದಲ ಪದ ಎ ಅಂದ್ರೆ ಎಷ್ಟು? 12. ಸಾಮಾನ್ಯ ವ್ಯತ್ಯಾಸ ಡಿಗೆ ಸೂತ್ರ ಗೊತ್ತೇ ಇದೆ. a2 ಮೈನಸ್ a1 ಅಂದ್ರೆ ಇಲ್ಲಿ a2 ಅಂದ್ರೆ 2ನೇ ಪದ. 15 ಮೈನಸ್ 12 ಅಂದ್ರೆ ಎಷ್ಟು? 3. ಈಗ ನೋಡಿ, a1 a2 a3 ಸೊ ಆನ್ ಇದೇನು ಹೇಳ್ತೇವೆ ನಾವು? an nನೇ ಪದ ಅಂತ ಹೇಳ್ತೇವೆ. a1 a2 a3 a4 a5 ಸೊ ಆನ್ ಕೊನೆಗೆ nನೇ ಪದ an ಅಂತ ಕರೀತೇವೆ. an ಎಷ್ಟಿದೆ? 99. ಏನನ್ನ ಕಂಡುಹಿಡಿಬೇಕು? ಪದಗಳ ಸಂಖ್ಯೆ ಎಷ್ಟು ಪದಗಳಿವೆ ಅಂತ n ಅನ್ನ ಕಂಡುಹಿಡಿಬೇಕು. ಇದಿಷ್ಟು ನಮಗೆ ಬರೀಲಿಕ್ಕೆ ಗೊತ್ತಾದ್ರೆ ಆ ಲೆಕ್ಕವನ್ನ ನಮಗೆ ಖಂಡಿತ ಮಾಡಲಿಕ್ಕೆ ಆಗುತ್ತೆ ಮಕ್ಕಳೇ. ಹಾಗಾದ್ರೆ an ಗೊತ್ತು, a ಗೊತ್ತು, d ಗೊತ್ತು, n ಅನ್ನ ಕಂಡುಹಿಡಿಬೇಕು. ಯಾವ ಸೂತ್ರ? ಕರೆಕ್ಟ್. an ಸಮ a ಪ್ಲಸ್ n ಮೈನಸ್ 1 ಇಂಟು ಡಿ. ಬೆಲೆ ಆದೇಶಿಸೋಣ. an ಅಂದ್ರೆ 99 ಸಮ a 12 ಪ್ಲಸ್ n ಬೆಲೆ ಗೊತ್ತಿದೆಯಾ? ಇಲ್ಲ, ಹಾಗೇನೆ ಬರೆಯೋಣ. ಮೈನಸ್ 1 ಇಂಟು ಡಿ. ಡಿ ಅಂದ್ರೆ ಎಷ್ಟು? 3. ಈಗ ನಮಗೆ n ಅನ್ನ ಕಂಡುಹಿಡಿಬೇಕು. ಒಂದೊಂದಾಗಿ ಏನ್ ಮಾಡೋಣ? n ನ ಜೊತೆಗಿರುವ ಬೇರೆ ಅಂಕೆಗಳನ್ನ ಸಮಚಿಹ್ನೆ ಇನ್ನೊಂದು ಕಡೆ ತಗೊಂಡು ಬರೋಣ.
99 ಇಲ್ಲಿ 12 ಪ್ಲಸ್ ಈ 12 ಕೂಡಿಸ್ಕೊಂಡಿದೆ ಈಚೆ ಬಂದ್ರೆ -12 ಆಗುತ್ತೆ ಸಮ n -1 ಇಂಟು 3. ಈಗ 99 12 ಕಳೀರಿ ಎಷ್ಟು 87 ಸಮ n -1 ಗುಣಿಸು 87 ಸಮ n -1 ಗುಣಿಸು 3 ಆಯಿತು. ಈಗ 3 ನೀಚೆ ತರೋಣ 87 ಭಾಗಿಸು 3 ಸಮ n -1. 3 1 3 3 2 6 8 6 ಕಳೆದ್ರೆ 2 27 ಆಯಿತು. 3 9 27. ಆದ್ದರಿಂದ ಇಲ್ಲಿ ಎಷ್ಟು ಉಳಿತು 29 ಸಮ n -1. -1 ನೀಚೆ ತರೋಣ 29 ಪ್ಲಸ್ 1 ಸಮ n 30 ಸಮ n ಅಥವಾ n ಸಮ 30. ಆದ್ದರಿಂದ ನೀವು ಕೆಳಗೆ ವಾಕ್ಯ ರೂಪದಲ್ಲಿ ಉತ್ತರ ಬರೀಬೇಕು. ಏನಂತ ಬರೀಬೇಕು 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ ಬರೀಬೇಕು. ಏನಂತ ಬರೀಬೇಕು 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ. ಇದನ್ನು ಇನ್ನು ಬೇರೆ ಬೇರೆ ರೀತಿ ಕೇಳಬಹುದು. ಇದೇ ಪ್ರಶ್ನೆ ಇನ್ಯಾವ ರೀತಿ ಕೇಳಬಹುದು ಈ ರೀತಿಯೂ ಕೇಳಬಹುದು. 2 ಅಂಕಿಗಳ 3ರ ಅಪವರ್ತ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಪವರ್ತ್ಯ ಅಂದ್ರೆ ಪುನಃ 3ರ ಗುಣಕಗಳು. ಮಕ್ಕಳೇ 2019-20ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕೆಯ ಒಂದು ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಬರ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 210. ಬರ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 210 ಮತ್ತು ಮೊದಲ n-1 ಪದಗಳ ಮೊತ್ತ 171 ಆಗಿದ್ದು ಶ್ರೇಣಿಯ ಮೊದಲನೇ ಪದವು 3 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಪ್ರಶ್ನೆ ಬರ್ಕೊಂಡ್ರಲ್ಲ ಮಕ್ಕಳೇ, ಅದನ್ನ ಸಂಕೇತ ರೂಪದಲ್ಲಿ ಬರ್ಕೊಳ್ಬೇಕು. ಕೊಟ್ಟಿದ್ದನ್ನ ಏನೇನು ಕೊಟ್ಟಿದ್ದಾರೆ? ಮೊದಲ n ಪದಗಳ ಮೊತ್ತ ಹೇಗೆ ಸೂಚಿಸ್ತೇವೆ? ಮೊದಲ n ಪದಗಳ ಮೊತ್ತವನ್ನು Sn ಅಂತ ಸೂಚಿಸ್ತೇವೆ. ಅದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ? 210. ಇನ್ನೇನು ಕೊಟ್ಟಿದ್ದಾರೆ? ಮೊದಲ n-1 ಪದಗಳ ಮೊತ್ತ Sn-1 ಅದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ? 171. ಇನ್ನೇನು ಕೊಟ್ಟಿದ್ದಾರೆ? ಅದರ ಮೊದಲನೇ ಪದ 3. ಮೊದಲನೇ ಪದ 3. ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? a plus d, a plus 2d, a plus 3d so on. ಹಾಗಾದ್ರೆ ಸಮಾಂತರ ಶ್ರೇಣಿ ಬರಿಬೇಕಾದ್ರೆ ನಮಗೆ a ಗೊತ್ತಿರಬೇಕು ಹಾಗೂ d ಗೊತ್ತಿರಬೇಕು. ಹಾಗಾದ್ರೆ ನಾವಿಲ್ಲಿ d ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾಗಿದೆ. ಹೇಗೆ ಮಾಡೋಣ? ನಮಗೆ Sn ಕೊಟ್ಟಿದ್ದಾರೆ, Sn-1 ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಸೂತ್ರ ಗೊತ್ತಿದೆ ನೆನಪು ಮಾಡ್ಕೊಳ್ಳಿ. ಕರೆಕ್ಟ್. an ಸಮ Sn ಮೈನಸ್ Sn-1 ಸೂತ್ರ ಗೊತ್ತಿದೆ ಅಲ್ವಾ? ಬರೆಯೋಣ. an ಸಮ Sn ಮೈನಸ್ Sn-1. ಹಾಗಾದ್ರೆ ಬೆಲೆ ಹಾಕಿ. Sn ಅಂದ್ರೆ 210 ಮೈನಸ್ Sn-1 ಅಂದ್ರೆ 171. ಆದ್ದರಿಂದ an ಸಮ ಎಷ್ಟಾಯಿತು? 210ರಲ್ಲಿ 171 ಕಳೆದ್ರೆ ಎಷ್ಟಾಯಿತು? 39. ಈಗ a ಗೊತ್ತು, an ಗೊತ್ತು. ಹಾಗಾಗಿ an ಸೂತ್ರ ಬರೆಯೋಣ. an ಸಮ a ಪ್ಲಸ್ n-1 ಇಂಟು d. an ಅಂದ್ರೆ 39 ಸಮ a 3 ಪ್ಲಸ್ n ಗೊತ್ತಿಲ್ಲ ನಮಗೆ, d ಕೂಡ ಗೊತ್ತಿಲ್ಲ. n-1 ಇಂಟು d ಹಾಗೆ ಬರೆಯೋಣ. 3 ನೀಚೆ ತರೋಣ. 39 ಮೈನಸ್ 3 ಸಮ n-1 ಇಂಟು d. 39 3 ಕಳೆದ್ರೆ 36 ಸಮ n-1 ಇಂಟು d. ಇದನ್ನ ಸಮೀಕರಣ 1 ಅಂತ ತಗೊಳ್ತೇವೆ. ಈಗ ನಮಗೆ Sn ಅಂದ್ರೆ 210 ಅಂತ ಗೊತ್ತಿದೆ. Sn ಸೂತ್ರ ಬರೀತೇನೆ ನೋಡಿ. Sn ಸಮ
n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಗೊತ್ತಿರುವ ಬೆಲೆ ಎಲ್ಲ ಆದೇಶಿಸೋಣ. Sn ಅಂದರೆ 210 ಸಮ n/2 ಇಂಟು 2 ಇಂಟು ಎ. ಎ ಬೆಲೆ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 3 ಪ್ಲಸ್ n-1 ಇಂಟು ಡಿ. ಅದರ ಬೆಲೆನ ನಾವು ಈಗಾಗಲೇ ಕಂಡುಹಿಡ್ತಿದ್ದೇವೆ 36 ಅಂತ ನಮಗೆ ಸಿಕ್ಕಿದೆ. 36. ನಾನಿಲ್ಲಿ ಸ್ಥಳಾವಕಾಶ ಇಲ್ಲದ ಬರೀತಾ ಇಲ್ಲ, ನೀವು ಬೇಕಾದ್ರೆ ಬರ್ಕೋಬಹುದು, ಯಾಕೆಂದರೆ ಸಮೀಕರಣ 1ರಿಂದ ಅಂತ. ಆದ್ದರಿಂದ 210 ಸಮ n/2 ಇಂಟು 2 3 6. 36 ಪ್ಲಸ್ 6 ಎಷ್ಟಾಯಿತು? 42 ಆಯಿತು. ಈಗ ನೋಡಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1 2, 2 21 42. ಆದ್ದರಿಂದ ಏನಾಯ್ತು ಅಲ್ಲಿಗ? 210 ಸಮ n ಇಂಟು 21 ಆಯ್ತು. ನಮಗೆ n ಬೇಕಾಗಿದೆ. 21 ಸಮಚಿಹ್ನೆ ಇನ್ನೊಂದು ಕಡೆ ತಗೊಂಡು ಬರೋಣ. 210 ಭಾಗಿಸು 21 ಸಮ n. 21 1 21, 21 10 210. ಆದ್ದರಿಂದ n ಸಮ 10. ನಮಗೆ ಯಾವುದು ಬೇಕು? ಡಿ ಕಂಡುಹಿಡಿಬೇಕು. n ಬೇಕಾದಲ್ಲ, ಡಿ ಬೇಕು. ಈಗ ನಾವೇನ್ ಮಾಡೋಣ, ಈ n ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸೋಣ. ಆಗ ಡಿ ಯ ಬೆಲೆ ಸಿಗ್ತದೆ. ಸಮೀಕರಣ 1ರಿಂದ ಸಮೀಕರಣ 1 ಏನಿದೆ? 36 ಸಮ n-1 ಇಂಟು ಡಿ ಆಗಿದೆ. ಈಗ n ಇದ್ದಲ್ಲಿ 10 ಆದೇಶಿಸೋಣ. 36 ಸಮ 10 - 1 ಗುಣಿಸು ಡಿ. 10 ರ 1 ಕಳೆದ್ರೆ ಎಷ್ಟು? 9. 36 ಸಮ 9 ಡಿ. 36 ಈ 9 ಈಚೆ ತಗೊಂಡು ಬನ್ನಿ. ಭಾಗಿಸು 9 ಸಮ ಡಿ. 9 1 9, 9 4 36. ಆದ್ದರಿಂದ ಡಿ ಸಮ 4. ನಮಗೆ ಎ ಅಂದ್ರೆ 3 ಅಂತ ಗೊತ್ತಿದೆ, ಡಿ ಸಮ 4 ಅಂತ ಸಿಕ್ಕಿತು. ಆದ್ದರಿಂದ ಆ ಸಮಾಂತರ ಶ್ರೇಣಿ. ಒಮ್ಮೆ ಹೆಡ್ಡಿಂಗ್ ರಿವರ್ಸ್ ಬಿಡ್ತೇನೆ ಮಕ್ಕಳೇ. ಆದ್ದರಿಂದ ಆ ಸಮಾಂತರ ಶ್ರೇಣಿ ಯಾವುದು ಹೇಳಿ? ಎ ಪ್ಲಸ್ ಡಿ, ಎ ಪ್ಲಸ್ 2d ಸೊ ಆನ್. ಎ ಇದ್ದಲ್ಲಿ 3 ಹಾಕೋಣ, ಡಿ ಇದ್ದಲ್ಲಿ 4 ಹಾಕೋಣ. 3 3 ಪ್ಲಸ್ 4, 3 ಪ್ಲಸ್ 2 ಇಂಟು 4 ಸೊ ಆನ್ ಸಮ 3 4 7, 2 4 8 3 11 ಸೊ ಆನ್. ಆದ್ದರಿಂದ ಆ ಸಮಾಂತರ ಶ್ರೇಣಿ 3 7 11 ಸೊ ಆನ್. ತುಂಬ ಕಷ್ಟ ಅಂತೇನಿಲ್ಲ ಮಕ್ಕಳೇ. ಈಗಾಗಲೇ ನಾನು ಹೇಳಿದಾಗೆ ಏನನ್ನ ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಬೇಕು. ಇದಿಷ್ಟನ್ನು ನಾವು ನೀಟಾಗಿ ಬರ್ಕೊಂಡ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನ ಬರೀತಾ ಹೋಗೋದು ತುಂಬ ಸುಲಭದಲ್ಲಿ ಮಾಡಲಿಕ್ಕೆ ಆಗುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬರ್ಕೊಳ್ಳಿ. ನಾನಿಲ್ಲಿ ಸಂಕೇತದ ರೂಪದಲ್ಲಿ ಬರೀತಾ ಹೋಗ್ತೇನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ? 37 ಪದಗಳಿವೆ. ಅದರ ಮೊದಲ 3 ಪದಗಳ ಮೊತ್ತ 12. ಬರ್ಕೊಳ್ಳಿ. ಮೊದಲ 3 ಪದಗಳ ಮೊತ್ತ 12 ಹಾಗೂ ಕೊನೆಯ 3 ಪದಗಳ ಮೊತ್ತ 318. ಆದಾಗ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದ ಇವುಗಳನ್ನು ಕಂಡುಹಿಡಿಯಿರಿ. ಬರ್ಕೊಂಡ್ರ? ಸರಿ. ಏನೇನು ಕೊಟ್ಟಿದ್ದಾರೆ? ಒಟ್ಟಿಗೆ 37 ಪದಗಳಿವೆ. ಮೊದಲ 3 ಪದಗಳ ಮೊತ್ತ 12. ಮೊದಲ 3 ಪದಗಳ ಮೊತ್ತ ಅಂದ್ರೆ a1 ಪ್ಲಸ್ a2 ಪ್ಲಸ್ a3. ಮೊದಲ 3 ಪದಗಳ ಮೊತ್ತ ಎಷ್ಟು? 12. ಕೊನೆಯ 3 ಪದಗಳ ಮೊತ್ತ 318. ಕೊನೆಯ 3 ಪದಗಳು ಅಂದ್ರೆ ಎಷ್ಟೆಷ್ಟನೇ ಪದ ಆಗುತ್ತೆ? ಕೊನೆಯ ಪದ ಅಂದ್ರೆ 37ನೇ ಪದ. ಯಾಕೆ? ಒಟ್ಟಿಗೆ 37 ಪದಗಳಿವೆ. ಕೊನೆಯ 3 ಪದಗಳ ಮೊತ್ತ 37ನೇ ಪದ, 36ನೇ ಪದ, 35ನೇ ಪದ. 35 36 37. ಈ 3 ಪದಗಳ ಮೊತ್ತ 318. ಸಂಕೇತದಲ್ಲಿ ಹೇಗೆ ಬರೆಯೋಣ? a35 ಪ್ಲಸ್ a36 ಪ್ಲಸ್ a37 ಸಮ ಎಷ್ಟು? 318. ಇದನ್ನು ಕೊಟ್ಟಿದ್ದಾರೆ.
ಏನೇನನ್ನ ಕಂಡುಹಿಡಿಬೇಕು ನಾವು? ಮೊದಲ ಪದ ಮತ್ತು ಕೊನೆಯ ಪದ. ಅಂದರೆ ಮೊದಲ ಪದ ಎ ಎಷ್ಟು ಅಂತ ಕಂಡುಹಿಡಿಬೇಕು, ಕೊನೆಯ ಪದ ಅಂದ್ರೆ 37ನೇ ಪದ ಎ 37 ಎಷ್ಟು ಅಂತ ಕಂಡುಹಿಡಿಬೇಕು. ಇದನ್ನ ಕೊಟ್ಟಿದ್ದಾರೆ, ಅದನ್ನ ಕಂಡುಹಿಡಿಬೇಕು. ಮಾಡೋಣ ಈಗ. ಹೇಗೆ ಮಾಡೋಣ? A1 ಅಂದ್ರೆ ನಮ್ಗೆ ಗೊತ್ತಿದೆ, ಮೊದಲ ಪದ ಎ ಪ್ಲಸ್ ನೆಕ್ಸ್ಟ್ ಎ ಪ್ಲಸ್ ಡಿ ಪ್ಲಸ್ ಮೂರನೇ ಪದ ಎ ಪ್ಲಸ್ 2d. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಏನು ಸೂತ್ರ ಬಳಸಿ ಮಾಡುವಂಥದ್ದು. 3 ಇದ್ರೆ ಅದಕ್ಕಿಂತ ಒಂದು ಕಡಿಮೆ ಹಾಕಿ ಎ ಪ್ಲಸ್ 3ಕ್ಕಿಂತ ಒಂದು ಕಡಿಮೆ 2d ಹೀಗೆ ಬರಿಬೇಕಂತ ಹೇಳ್ಕೊಟ್ಟಿದ್ದೀನಿ. ಸಮ 12. ಸಜಾತಿಯ ಪದ ಕೂಡಿಸೋಣ. ಎ ಪ್ಲಸ್ ಎ ಎಷ್ಟು? 3a ಪ್ಲಸ್ ಡಿ ಪ್ಲಸ್ 2d 3d ಸಮ 12 ಅಂತ ಒಂದು ಸಮೀಕರಣ ಸಿಕ್ಕಿತು. 3a ಪ್ಲಸ್ 3d ಸಮ 12. ಬೇಕಾದ್ರೆ 3ಅನ್ನು ಸಾಮಾನ್ಯ ತಗೋಬಹುದು. ಈಗ ಸದ್ಯಕ್ಕೆ ಹಾಗೆ ಇರಲಿ, ನೋಡೋಣ. ಈಗ ಇನ್ನೊಂದು ಹೇಳಿಕೆಗೆ ಸಂಬಂಧಪಟ್ಟಂತ ಸಮೀಕರಣವನ್ನು ಬಿಡಿಸ್ತಾ ಹೋಗೋಣ. ಎ 35 ಇದನ್ನು ಹೇಗೆ ಬರೀಬಹುದು? ಎ ಪ್ಲಸ್ ಎಷ್ಟು ಹೇಳಿ? 35ಕ್ಕಿಂತ ಒಂದು ಕಡಿಮೆ 34d ಪ್ಲಸ್ ಎ 36 ಅಂದ್ರೆ ಎ ಪ್ಲಸ್ 35d ಪ್ಲಸ್ ಎ 37 ಅಂದ್ರೆ ಕರೆಕ್ಟ್ ಎ ಪ್ಲಸ್ 36d ಸಮ ಎಷ್ಟು? 318. ಆಗ ಮಾಡಿದಾಗ ಸಜಾತಿಯ ಪದ ಕೂಡಿಸಿ ಎ ಪ್ಲಸ್ ಎ ಎಷ್ಟಾಯ್ತು? 3a ಪ್ಲಸ್ ಡಿ ಅನ್ನೆಲ್ಲ 34d 36d ಕೂಡಿಸ್ಲಿಕ್ಕೆ ಸುಲಭ ಅಂತ ಇದೆರಡು ತಗೊಂಡೆ. 70d 70 ಪ್ಲಸ್ 35 105d ಸಮ 318. ಇಲ್ಲೀಗ ನೀವು ಸಂಖ್ಯೆ ಚಿಕ್ಕದು ಮಾಡ್ಕೊಳ್ಳೋದ್ರೆ 3ಅನ್ನ ಸಾಮಾನ್ಯ ತಗೊಂಡ್ರು ಆಗುತ್ತೆ. ಯಾಕಂದ್ರೆ ಎಲ್ಲ ಕಡೆ ಇಲ್ಲಿ ಕೂಡ 3ಅನ್ನ ಸಾಮಾನ್ಯ ತಗೋಬಹುದು, ಇಲ್ಲಿ ಕೂಡ ಸಾಮಾನ್ಯ ತಗೋಬಹುದು. ಇಲ್ಲ ಡೈರೆಕ್ಟ್ ಮಾಡ್ತೀರಿ ಅಂದ್ರೂ ತೊಂದರೆ ಇಲ್ಲ, ಹೇಗೂ ಮಾಡ್ಬೋದು. ಈಗ ಬೇಕಾದ್ರೆ 3 ತಗೊಳ್ಳೋಣ, ನಿಮ್ಗೆ ಸಂಖ್ಯೆ ಚಿಕ್ಕದಾಗುತ್ತಲ್ವಾ. 3 ಇಂಟು ಎ ಪ್ಲಸ್ ಡಿ 3ಅನ್ನು ಹೊರ ತಗೊಂಡಿದ್ದೇನೆ ಸಮ 12. 3ಅನ್ನು ಆಚೆ ಕೊಂಡೋದ್ರೆ ಏನಾಯ್ತು? 12 ಭಾಗಿಸು 3 ಆಯ್ತು. ಏನು ಉಳಿತು? ಎ ಪ್ಲಸ್ ಡಿ ಸಮ 12 ಭಾಗಿಸು 3 ಅಂದ್ರೆ ಎಷ್ಟು? 4. ಸಮೀಕರಣ 1. ಇಲ್ಲಿ ಕೂಡ 3ಅನ್ನು ಸಾಮಾನ್ಯ ತಗೊಳ್ಳೋಣ. ಎ ಪ್ಲಸ್ 3ಇಂದ ಭಾಗಿಸಿ 3 3 9 1 ಉಳಿತು 15 ಆಯ್ತು. 3 5 15 ಡಿ ಸಮ ಇಲ್ಲಿ 3 1 3 1 ತಗೊಂಡ್ರೆ ಭಾಗಿಸ್ಲಿಕ್ಕೆ ಆಗುದಿಲ್ಲ 0. 3 6 18. ಕೆಲವರು ಗಡಿಬಿಡಿಯಲ್ಲಿ ಇಲ್ಲಿ 3 1 3 3 6 18 ಮಾಡ್ತೀರಿ, ಮಧ್ಯೆ 0 ಹಾಕ್ಲಿಕ್ಕೆ ಮರೀತೀರಾ. ಹಾಗೆ ಮಾಡಬೇಡಿ. ಆದ್ದರಿಂದ ಎ ಪ್ಲಸ್ 35 ಡಿ. ಒಂದು ನಿಮಿಷ, ಇಲ್ಲೇ ಭಾಗಿಸೋದಲ್ಲ ಅಲ್ವಾ, ನಾನು ಇಲ್ಲೇ ಭಾಗಿಸ್ಬಿಟ್ಟೆ. ಇಲ್ಲಿ 318 ಹಾಗೆ ಇಡಬೇಕು. ಮುಂದಿನ ಸ್ಟೆಪ್ಪಲ್ಲಿ 3ರಿಂದ ಭಾಗಿಸಬೇಕು. ಆಗ ಭಾಗಿಸಾಗ ಎಷ್ಟು ಬಂದಿತ್ತು? 106. ಸಮೀಕರಣ 2. ಈಗ ನೋಡಿ, ಎ ಪ್ಲಸ್ ಡಿ ಸಮ 4, ಎ ಪ್ಲಸ್ 35 ಡಿ ಸಮ 106. ಎಂತಹ ಸಮೀಕರಣಗಳು? ಎರಡನೇ ಪಾಠ ಇದೆ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅಲ್ಲಿ ಎಕ್ಸ್ ವೈ ಅಂತ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಇಲ್ಲಿ ಎ ಮತ್ತು ಡಿ ಅಂತಿದೆ. 2 ಚರಾಕ್ಷರಗಳಿವೆ, 2 ಸಮೀಕರಣಗಳಿವೆ. ವರ್ಜಿಸುವ ವಿಧಾನ ನಿಮ್ಗೆ ಗೊತ್ತಿದೆ, ಯಾವುದು ಮಾಡ್ಬೋದು. ವರ್ಜಿಸುವ ವಿಧಾನ ಮಾಡ್ಬೋದು, ಆದೇಶಿಸುವ ವಿಧಾನ ಮಾಡ್ಬೋದು. ನಿಮ್ಗೆ ಯಾವ ಸುಲಭವೋ ಅದನ್ನು ಮಾಡ್ಬೋದು. ನಾನು ವರ್ಜಿಸುವ ವಿಧಾನ ಮಾಡ್ತೇನೆ. ಈ ಸಮೀಕರಣ ಇದ್ರ ಕೆಳಗೆ ಬರ್ಕೊಳ್ತೇನೆ ನೋಡಿ. ಸಮೀಕರಣ 1 ಎ ಪ್ಲಸ್ ಡಿ ಸಮ 4 ಇದು ಸಮೀಕರಣ 1. ಸಮೀಕರಣ 2ರಿಂದ ಸಮೀಕರಣ 1 ಕಳೆಯುತ್ತೇನೆ. ಚಿಹ್ನೆ ಚೇಂಜ್ ಆಗುತ್ತೆ ಕಳೆಯುವಾಗ. ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 35ರಲ್ಲಿ 1 ಹೋದ್ರೆ 34 ಡಿ ಸಮ 106ರಲ್ಲಿ 4 ಹೋಯ್ತು ಎಷ್ಟು? 102. ಡಿ ಸಮ 102 ಭಾಗಿಸು 34. ಡೈರೆಕ್ಟ್ ಆಗಿ 34 3ಲಿ 102 ನೋಡಿ. 3 4ಲಿ 12 3 3 9 1 10 ಅಲ್ವಾ. 34 1ಲಿ 34 3ಲಿ ಸಮ 3. ಆದ್ದರಿಂದ ಡಿ ಸಮ 3 ಬಂತು. ನಮಗೆ ಬೇಕಾದ್ದೇನು? ಎ ಮತ್ತು ಎ 37 ಬೇಕು. ಎ ಬೆಲೆ ಬೇಕಾದ್ರೆ ಏನು ಮಾಡೋಣ? ಇಲ್ಲಿ ಸಮೀಕರಣ 1ರಲ್ಲಿ ಡಿ ಯ ಬೆಲೆಯನ್ನ ಆದೇಶಿಸೋಣ. ನೀವು ಸ್ಟೆಪ್ ನೀಟಾಗಿ ಬರೀಬೇಕು. ಸಮೀಕರಣ 1ರಲ್ಲಿ ಡಿ ಯ ಬೆಲೆಗೆ ಆದೇಶಿಸಲಾಗಿ ಅಂತ ಬರ್ಕೊಳ್ಳಿ. ಎ ಪ್ಲಸ್ ಡಿ ಇದನ್ನು ಎಷ್ಟು ಹಾಕೋಣ? 3 ಸಮ 4. ಎ ಸಮ 4 ಮೈನಸ್ 3 ಸಮ 1. ಅಲ್ಲಿಗೆ ಒಂದು ಉತ್ತರ ನಮಗೆ ಸಿಕ್ಕಿತ್ತು. ಆದ್ದರಿಂದ ಮೊದಲ ಪದ ಸಮ 1. ಈಗ 37ನೇ ಪದ ಕಂಡುಹಿಡಿಬೇಕಲ್ವಾ? ಹೇಗೆ ಕಂಡುಹಿಡಿಯೋದು? ಎನ್ ಸಮ
ಎ ಪ್ಲಸ್, ಅಥವಾ ನಮಗೆ ಡೈರೆಕ್ಟ್ ಬರಿಬಹುದಲ್ಲ, ಹೇಗೆ ನಮಗೆ ಗೊತ್ತಿದೆ. ಎ 37 ಅಂದ್ರೆ ಏನು, ಎ ಪ್ಲಸ್ 36 ಡಿ ನಮಗೆ ಗೊತ್ತಿದೆ. ಎ 37 ಸಮ ಎ ಪ್ಲಸ್ 36 ಡಿ ಸಮ ಎ ಅಂದ್ರೆ ಎಷ್ಟು 1 ಪ್ಲಸ್ 36 ಇಂಟು ಡಿ ಅಂದ್ರೆ 3 ಸಮ 1 ಪ್ಲಸ್ 3 6 18 3 3 91 10 108 ಪ್ಲಸ್ 1 ಎಷ್ಟು 109. ಆದ್ದರಿಂದ ದತ್ತ ಸಮಾಂತರ ಶ್ರೇಣಿಯ ಮೊದಲ ಪದ 1 ಹಾಗೂ ಕೊನೆಯ ಪದ 109 ಅಂತ ಬರಿಬೇಕಾಗುತ್ತೆ ಮಕ್ಕಳೇ. ನೋಡಿ ಒಮ್ಮೆ ಇಲ್ಲಿ ಲೆಕ್ಕ ನೋಡಿ, ತುಂಬ ಸುಲಭ ಇದೆ, ಕಷ್ಟ ಏನಿಲ್ಲ. ಇಂಥದ್ದೊಂದು 2-3 ಲೆಕ್ಕ ಪ್ರಾಕ್ಟೀಸ್ ಮಾಡಿ, ನಿಮಗೆ ಬರುತ್ತೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ನಮಗೆ ಈ ಥರ ಪ್ರಶ್ನೆಗಳು ಸಿಗುತ್ತೆ ಅಂತ ನೀವು ಕೇಳ್ಬೋದು. ಪ್ರಶ್ನೆಯನ್ನ ನೀವೇ ರಚಿಸಬಹುದು ಮಕ್ಕಳೇ. ಸಮಾಂತರ ಶ್ರೇಣಿ ಒಂದು ಬರೀಲಿಕ್ಕೆ ಬಂದ್ರಾಯ್ತು, ಪ್ರಶ್ನೆಯನ್ನು ನೀವೇ ಮಾಡಬಹುದು. ನೋಡಿ, ಉದಾಹರಣೆಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಒಂದು ಸಮಾಂತರ ಶ್ರೇಣಿ ಬರ್ಕೊಳ್ಳಿ, 4, ಅದಕ್ಕೊಂದೇ ನಂಬರ್ ಕೂಡಿಸ್ತಾ ಹೋಗಿ. ಉದಾಹರಣೆಗೆ 4 3, ನಾನು 3 3 ಕೂಡಿಸ್ತಾ ಹೋಗ್ತೇನೆ. 7 10 13, ನಿಮಗೆ ಎಷ್ಟು ನಂಬರ್ ಬರೀಬೇಕು ಬರೀ. 16 19 22 25 28 31 34 37, ಹೀಗೆ ಎಷ್ಟು ಬೇಕೋ ಅಷ್ಟು ಬರೀತಾ ಹೋಗಿ. ಸಾಕಾದ್ರೂ ನಿಲ್ಲಿಸಿ. ನೀವೇ ಪ್ರಶ್ನೆ ಮಾಡಿ. ಮೊದಲ 3 ಪದಗಳ ಮೊತ್ತ ಎಷ್ಟು ಮತ್ತು ಕೂಡಿಸಿ. 10 7 17 4 21. ಕೊನೆಯ 3 ಪದ ಕೂಡಿಸಿ. 30 30 60 60 30 90 91 4 95 95 7 102 ಆಯ್ತು. ಪ್ರಶ್ನೆ ರೆಡಿ. ಒಂದು ಸಮಾಂತರ ಶ್ರೇಣಿ ನೋಡಿ, ಪ್ರಶ್ನೆ ಈ ರೀತಿ ಆಗುತ್ತೆ. ಈಗ ನಾನು ಯಾವುದನ್ನು ಮಾಡಿದ್ರು ಅದೇ ರೀತಿಯ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 21 ಹಾಗೂ ಕೊನೆಯ 3 ಪದಗಳ ಮೊತ್ತ 102. ಎಷ್ಟು ಪದಗಳಿವೆ? 1 2 3 4 5 6 7 8 9 10 11 12 ಪದ ಬರೆದಿದ್ದೇವಲ್ವ ನಾವು. ಆ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳಿದ್ದರೆ ಮೊದಲ ಮತ್ತು ಕೊನೆಯ ಪದಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಮಾಡಿ ಗೊತ್ತಾಯ್ತಾ? ನೋಡಿ, ಒಂದು ಸಮಾಂತರ ಶ್ರೇಣಿ ಬರೆದಿದ್ದೇವೆ ನಾವು. ನಿಮಗೆ ಎಷ್ಟು ಪದ ಬರೀಬೇಕು ಅನಿಸುತ್ತೋ ಅಷ್ಟು ಪದ ಬರೀರಿ. ನಾನಿಲ್ಲಿ 12 ಪದ ಬರೆದಿದ್ದೇನೆ. 4 5 6 7 8 9 10 11 12 ಪದ ಬರೆದಿದ್ದೇನೆ. ಮೊದಲ 3 ಪದ ಕೂಡಿಸಿದರೆ 21 ಬಂದಿದೆ. ಕೊನೆಯ 3 ಪದ ಕೂಡಿಸಿದರೆ 102 ಬಂದಿದೆ. ಪ್ರಶ್ನೆ ರೆಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 21, ಕೊನೆಯ 3 ಪದಗಳ ಮೊತ್ತ 102. ಆ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳಿದ್ದರೆ ಮೊದಲ ಮತ್ತು ಕಡೆಯ ಪದಗಳನ್ನು ಕಂಡುಹಿಡಿಯಿರಿ. ಇನ್ನೊಂದು ಪ್ರಶ್ನೆ ಮಾಡ್ತೀರಾ? ಮಾಡುವನ? ಎಸ್. ಇನ್ನೊಂದು ಪ್ರಶ್ನೆ. ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು? 5. ಸರಿ, 5 6 ಕೂಡಿಸ್ತಾ ಹೋಗ್ತೇನೆ. 5 6 11 6 17 6 23 29 35 41 47 47 6 53 6 59. ಜಾಗ ಮುಗಿತು, ನಿಲ್ಲಿಸಿದ್ದೇನೆ ಅಷ್ಟೇ. ನೀವು ಇನ್ನೂ ಬೇಕಾದ್ರೆ ಬರ್ಕೋಬಹುದು. 1 2 3 4 5 6 7 8 9 10. ಒಂದು ಸಮಾಂತರ ಶ್ರೇಣಿಯಲ್ಲಿ 10 ಪದಗಳಿವೆ. ಇದಿಷ್ಟು ಕೂಡಿಸಿ ಎಷ್ಟು ಬರುತ್ತೆ ನೋಡಿ. 11 5 16 10 26 7 33 ಬಂತು. ಹಾಗೆ ಇದು 3 ಕೂಡಿಸೋಣ. 7 3 19 19 1 ಉಳಿತು 515. ಹಾಗಾದ್ರೆ ಪ್ರಶ್ನೆ ಏನಾಯಿತು? ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 33, ಕೊನೆಯ 3 ಪದಗಳ ಮೊತ್ತ 159. ಆ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 10 ಪದಗಳಿದ್ದರೆ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕಂಡುಹಿಡಿಯಿರಿ. ಅಥವಾ ಆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತಲೂ ಕೇಳಬಹುದು. ಈ ರೀತಿ ನಾವು ಪ್ರಶ್ನೆಗಳನ್ನು ಮಾಡಲಿಕ್ಕೆ ನಾವು ಕಲಿತ್ಕೊಂಡ್ರೆ ಖಂಡಿತವಾಗಿ ಇಂತಹ ಅನ್ವಯ ಪ್ರಶ್ನೆಗಳನ್ನು ನಾವು ತುಂಬ ಸುಲಭವಾಗಿ ಬಿಡಿಸ್ಬೋದು ಮಕ್ಕಳೇ. ಇನ್ನು ಈ ರೀತಿಯ ತುಂಬ ಅನ್ವಯ ಪ್ರಶ್ನೆಗಳಿವೆ. ಅದನ್ನು ನಾವು ನಮ್ಮ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದ.